ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಟ್ನಿ ಪುಡಿ ಮಾಡೋ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿಗೆ ಒಳ್ಳೆಯದು. ಹಾಗೆ ದೋಸೆ, ಇಡ್ಲಿ, ಬಿಸಿ ಅನ್ನ, ಚಪಾತಿ ಎಲ್ಲದಕ್ಕೂ ಈ ಚಟ್ನಿ ಪುಡಿಯನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಈ ಚಟ್ನಿ ಪುಡಿ ಬಂದು ನಾನು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಚಟ್ನಿ ಪೌಡರನ್ನು ಮಾಡ್ತಾ ಇರುವಂಥದ್ದು. ಮೊದಲಿಗೆ ನುಗ್ಗೆ ಸೊಪ್ಪನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಅದನ್ನು ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನುಗ್ಗೆ ಸೊಪ್ಪಲ್ಲಿ ತುಂಬಾ ಮಣ್ಣಿರುತ್ತೆ. ಸೊ ಅದರಿಂದ ಚೆನ್ನಾಗಿ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ವಾಶ್ ಮಾಡಿಬಿಟ್ಟು ಒಂದು 5 ನಿಮಿಷ ನೀರಲ್ಲೇ ಬಿಡಿ. ಆವಾಗ ಮಣ್ಣೆಲ್ಲ ಕೆಳಗಡೆ ನಿಂತಿರುತ್ತೆ. ಹಾಗೆ ಒಂದು 2 ಸಲ ವಾಶ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಏನು ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಹುಳಿ, ಹಾಗೆ ಮೆಣಸಿನಕಾಳು, ಕರಿಬೇವು ಸೊಪ್ಪು, ಹಿಂಗನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು, ಇದು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ ಕೊಬ್ಬರಿಯನ್ನು. ನಾನಿಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೆ ಬಂದು ನಾನಿಲ್ಲಿ ಒಣಮೆಣಸಿನ್ಕಾಯಿ, ತೊಗರಿಬೇಳೆ, ಕೊತ್ತಂಬರಿ, ಉದ್ದಿನಬೇಳೆ, ಹಾಗೆ ಸ್ವಲ್ಪ ಮೆಂತ್ಯ, ಹಾಗೆ ಕಡಲೆಬೇಳೆ, ಸ್ವಲ್ಪ ಶೇಂಗಾವನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಉದ್ದಿನಬೇಳೆನ ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆಬೇಳೆ ಜಾಸ್ತಿ ತೊಗೊಂಡಿದ್ದೀನಿ, ಹಾಗೆ ತೊಗರಿಬೇಳೆ ಸಹ ಸ್ವಲ್ಪ ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮೊದಲಿಗೆ ಶೇಂಗಾ ಹಾಗೂ ಬೆಳ್ಳುಳ್ಳಿಯನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಏನು ನುಗ್ಗೆಕಾಯಿಯನ್ನು ಸೊಪ್ಪನ್ನು ನಾವು ವಾಶ್ ಮಾಡ್ಕೊಂಡಿದ್ವು ಅದನ್ನೆಲ್ಲ ಒಂದು ಟವೆಲ್ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಫ್ಯಾನ್ ಹಾಕಿಬಿಟ್ಟು ಒಂದು 1/2 hour ಬಿಡ್ತಾ ಇದ್ದೀನಿ. ಅಲ್ಲಿ ತನಕ ಫ್ರೈ ಮಾಡೋದಕ್ಕೆ ಸರಿಯಾಗುತ್ತೆ. ಅಲ್ಲಿ ತನಕ ಇದು ಒಣಗಿ ಸಹ ಬರುತ್ತೆ. ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು 1-2 ದಿನ ಮುಂಚೆನೇ ವಾಶ್ ಮಾಡಿ ಬಿಸಿಲಿಗೆ ಸಹ ಹಾಕಿಟ್ಕೋಬೋದು. ಹಾಗಾಗಲ್ಲ ಅಂತ ಅಂದರೆ ಫ್ಯಾನ್ ಅಡಿಲಿ ನೀವು ಇಟ್ಕೋಬೋದು. ಎಲ್ಲ ಐಟಮ್ಸು ಫ್ರೈ ಆಗೋ ತನಕ ಅದು ಚೆನ್ನಾಗಿ ಒಣಗಿ ಬಂದಿರುತ್ತೆ. ಇದನ್ನೆಲ್ಲ ಎಣ್ಣೆ ಹಾಕದೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಶೇಂಗಾ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ. ನಾನಿವಾಗ ಬೇಳೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉದ್ದಿನಬೇಳೆ, ಏನು ಕಡಲೆಬೇಳೆ, ತೊಗರಿಬೇಳೆ, ಹಾಗೆ ಏನು ಮೆಣಸಿನಕಾಳು, ಕೊತ್ತಂಬರಿ, ಹಾಗೆ ಸ್ವಲ್ಪ ಹಿಂಗನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲೆಲ್ಲ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡೋದಕ್ಕೇ ಸ್ವಲ್ಪ ತುಂಬ ಟೈಮ್ ಹೋಗಿಬಿಡುತ್ತೆ. ನಾನು ವಿಡಿಯೋನ ಎಷ್ಟೇ ಸ್ಮಾಲ್ ಮಾಡೋಣ, ಲೆಂತ್ ಬೇಡ ಅಂತ ಮಾಡಿದ್ರೂ ಇದು ಒಂದು 7-8 ಮಿನಿಟ್ಸ್ ವೀಡಿಯೋನೇ ಆಗಿಬಿಡುತ್ತೆ. ಸೊ ಇವಾಗ ನಾನಿಲ್ಲಿ ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನೂ ಸೇರಿಸಿ ನೀವು ಹಾಕ್ಬಹುದು. ನನಗೆ ತುಂಬ ಖಾರ ಬೇಡ, ಸೊ ಅದರಿಂದ ಈ ಮೆಣಸನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕರ್ರಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ತೊಗೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಕರ್ರಿ ಲೀವ್ಸ್ ಮನೇಲಿ ಯಾರೂ ತಿನ್ನೋದಿಲ್ಲ, ಸಾಂಬಾರಿಗೆ ಹಾಕ್ತಾರೆ, ಸೈಡಿಗೆ ಹಾಕಿರ್ತಾರೆ. ಸೊ ಅದರಿಂದ ಈ ರೀತಿ ಚಟ್ನಿ ಪುಡಿಗೆಲ್ಲ ನೀವು ಹಾಕಿ ತಿನ್ನಿಸೋದ್ರಿಂದ ಸೊ ಹೆಲ್ದಿಗೂ ಸಹ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಸ್ವಲ್ಪ ಏನು ಕೊಬ್ಬರಿ ಇತ್ತು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಸೈಡಲ್ಲಿ ಏನು ಮೆಣಸು ಬೇಳೆ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲಿ ತನಕ ಫ್ರೈ ಮಾಡಬೇಕು ಅಂತ ಅಂದರೆ ಈ ಕರ್ರಿ ಲೀವ್ಸ್ ಏನಿದೆ ಅದು ಕ್ರಿಸ್ಪಿ ಆಗುತ್ತೆ. ಸೊ ಅಲ್ಲಿ ತನಕನೂ ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗ್ತಾ ಬಂದಿದೆ. ಸೊ ಅದರಿಂದ ನಾನು ಶೇಂಗಾ ಮತ್ತು ಬೆಳ್ಳುಳ್ಳಿಯನ್ನು ಸಹ ಆಲ್ರೆಡಿ ಫ್ರೈ ಆಗಿತ್ತು, ಅದನ್ನು ಲಾಸ್ಟಿಗೆ ಒಂದು ಸಲ ಎಲ್ಲದರ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಹೀಗೆ ಫ್ರೈ ಆಗ್ತಿದ್ದಾಗೆ ನಾನಿಲ್ಲಿ ಏನು ಕೊಬ್ಬರಿ ಇತ್ತು ಅದು ಸಹ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಬಂದಿದೆ. ಅದನ್ನು ಸಹ ಇದಕ್ಕೇನ ಹಾಕಿಬಿಟ್ಟು 1 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಏನು ಫ್ರೈ ಮಾಡ್ತೀವೋ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಚಟ್ನಿ ಪುಡಿ ಏನಿದೆ ಇದು 1 ತಿಂಗಳು ಅಲ್ಲ 2 ತಿಂಗಳು ಸಹ ನೀವು ಇಟ್ಕೋಬಹುದು, ಏನು ಹಾಳಾಗೋದಿಲ್ಲ. ಸೊ ಅದರಿಂದ ಆದಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಫ್ರೈ ಆಗಿದೆ. ನಾನು ಇದನ್ನು
ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ. ಇದನ್ನು ನಾನು ಬೇರೆ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ. ಇವಾಗ ಇದು ಬಿಸಿನೇ ನಾವು ಮಿಕ್ಸಿ ಜಾರಿಗೆ ಹಾಕಿದ್ರೆ ಮಿಕ್ಸಿ ಸಹ ಹಾಳಾಗುತ್ತೆ, ಹಾಗೆ ಇದು ಚೆನ್ನಾಗಿ ಪೌಡರ್ ಸಹ ಆಗೋದಿಲ್ಲ. ಸೊ ಅದರಿಂದ ಇದು ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾಗಲಿ, ಅಲ್ಲಿ ತನಕ ಇದನ್ನು ತಣ್ಣ ಮಾಡೋಣ. ಅಲ್ಲಿ ತನಕ ನಾನು ಇವಾಗ ನುಗ್ಗೆ ಸೊಪ್ಪು ಏನು ಟವೆಲಲ್ಲೇ ಹಾಕಿಬಿಟ್ಟು ಫ್ಯಾನ್ ಅಡಿಗೆ ಒಣಗಿಸೋದಕ್ಕೆ ಇಟ್ಟಿದ್ದೆ, ಅದು ಸಹ ಚೆನ್ನಾಗಿ ನೀರೆಲ್ಲ ಹೋಗಿದೆ. ಅದನ್ನು ಪ್ಯಾನಿಗೆ ಹಾಕಿಬಿಟ್ಟು ಅದೇ ಪ್ಯಾನನ್ನು ಯೂಸ್ ಮಾಡ್ತಾಯಿದ್ದೀನಿ. ಪ್ಯಾನಿಗೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ನೀರಿನ ಅಂಶ ಏನೂ ಇರಬಾರ್ದು, ಅಲ್ಲಿ ತನಕ ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಹೇಳಿದ ಹಾಗೆ ಇದು ಫ್ರೈ ಮಾಡೋದಕ್ಕೇ ತುಂಬ ಟೈಮ್ ಹಿಡಿಯತ್ತೆ. ಸೊ ಅದರಿಂದ ಇಲ್ಲಿ ತುಂಬಾ ಟೈಮ್ ಆಗ್ತಾಯಿದೆ ಫ್ರೈ ಮಾಡೋದಕ್ಕೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ನುಗ್ಗೆ ಸೊಪ್ಪು ಫ್ರೈ ಆಗಿದೆ ಅಂತ. ಫ್ರೈ ಆದಂತಹ ನುಗ್ಗೆ ಸೊಪ್ಪನ್ನು ಸಹ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ ಬಂದು ತುಂಬಾ ಡ್ರೈ ಇರಬೇಕು, ನೀರು ಏನೂ ಇರಬಾರ್ದು. ಹಾಗೇನಾದರೂ ನೀರಿದ್ದರೆ ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡು ನೀವು ಇದನ್ನು ಪೌಡರನ್ನು ಮಾಡ್ಕೊಳ್ಬೇಕು, ನೀರಿನ ಅಂಶ ಇರಬಾರ್ದು. ನಾನು ಇದರಲ್ಲಿ ಆಲ್ರೆಡಿ ಒಂದು ಕೊಬ್ಬರಿ ಚಟ್ನಿ ಪುಡಿಯನ್ನು ಮಾಡ್ಕೊಂಡಿದ್ದೆ. ಸೊ ಅದೇ ಮಿಕ್ಸಿ ಜಾರಿಗೆ ನಾನು ಈ ಚಟ್ನಿ ಪುಡಿಯನ್ನು ಸಹ ಹಾಕಿದ್ದೀನಿ. ನಾನು ಆ ಚಟ್ನಿ ಪುಡಿಯನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ತುಂಬ ಸಲ. ಸೊ ಅದರಿಂದ ಇವಾಗ ಅದನ್ನು ಮತ್ತೆ ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ಇವಾಗ ಏನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ನಾನು ಈ ರೀತಿ ಪೌಡರನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಸಾಲೆಯನ್ನು ನಾನು ಇಲ್ಲಿ ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟಿಗೆ ಈ ರೀತಿ ತರಿಯಾಗಿ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಫೈನಾಗಿ ಪೇಸ್ಟ್ ಬೇಕು ಅಂದರೆ ಒಂದು 5 ನಿಮಿಷ ಬಿಟ್ಟು ಇನ್ನೊಂದು ಸಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಬೋದು. ನಾನು ಸಹ ಫಸ್ಟಿಗೆ ಸ್ವಲ್ಪ ತರಿಯಾಗಿತ್ತು. ಸೊ ಅದರಿಂದ ನಾನು ಇನ್ನೊಂದು ಸಲ ಒಂದು 5 ನಿಮಿಷ ಬಿಟ್ಟು ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಪೌಡರನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಉಳಿದಿರುವಂತಹ ಸ್ವಲ್ಪ ಏನು ಚಟ್ನಿ ಪುಡಿ ಇತ್ತು ಅದನ್ನು ಸಹ ಮಿಕ್ಸಿ ಜಾರಿಗೆ ಮತ್ತೆ ಹಾಕಿಬಿಟ್ಟು ಫೈನಾಗಿ ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿ ಬಂದಿದೆ ಅಂತ. ಏನು ನೀರಿನ ಅಂಶ ಇಲ್ಲ, ಏನು ತುಂಬ ಈ ರೀತಿ ಮಾಡೋದ್ರಿಂದ ನೀವು 1-2 ತಿಂಗಳು ಸಹ ಈ ಚಟ್ನಿ ಪುಡಿಯನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಈ ಚಟ್ನಿ ಪುಡಿಯನ್ನು ನೀವೇನು ಐಟಮ್ಸ್ ಮಾಡ್ತೀವೋ ಅದಕ್ಕೆ ಒಂದೊಂದು ಸ್ಪೂನ್ ಹಾಕಿಬಿಟ್ರೆ ನುಗ್ಗೆ ಸೊಪ್ಪು ಸಹ ಚೆನ್ನಾಗಿ ಹೊಟ್ಟೆಗೆ ಹೋಗಿಬಿಡತ್ತೆ. ಅದು ಸಹ ತುಂಬಾ ಹೆಲ್ದಿಗೆ ಒಳ್ಳೆಯದು. ಸೊ ನೀವು ಯಾವ ಐಟಮ್ ಮಾಡಿದ್ರೂ ಅದಕ್ಕೆ ಒಂದು ಚಮಚವನ್ನು ಇದನ್ನು ನೀವು ಆ್ಯಡ್ ಮಾಡ್ಬೋದು. ಹಾಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಮಿಕ್ಸಿಗೆ ಹಾಕಿರೋದ್ರಿಂದ ಇದು ಸ್ವಲ್ಪ ಬಿಸಿ ಆಗಿದೆ. ಸೊ ಇದನ್ನು ಸಹ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ನಾನು ಬಿಡ್ತಾ ಇದ್ದೇನೆ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಈ ರೀತಿ ಬಾಕ್ಸಿಗೆ ಹಾಕಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇವಾಗ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.